ಈಗಾಗಲೇ ಹೊಡೆಯೋದು ಇದು ಚಾಮುಂಡೇಶ್ವರಿ ಆಟದ ಮೈದಾನ ಬೇಕು ಅಂತೇಳಿ ನಾವು 29/10/2025 ತಾರೀಕಿನಂದು ಅರ್ಜಿ ಸಲ್ಲಿಸ್ತೇವೆ. ಆಗ ವಿಜಯ್ ಕುಮಾರ್ ಅವರು ಸೆನ್ಸಸ್ ಕೆಲಸದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ನಾನು ಅವ್ರಿಗೆ ಹೇಳ್ತೇನೆ, ನಮಗೆ ಚಾಮುಂಡೇಶ್ವರಿ ಗ್ರೌಂಡ್ ಬೇಕಾಗಿದೆ, ಸಂವಿಧಾನ ಸಮರ್ಪಣಾ ದಿನ ಮಾಡ್ತೇವೆ. 26, 27, 28, 29, 30 ದಿನಗಳು ಬೇಕಾಗಿದೆ ಅಂತ ಹೇಳ್ತಾರೆ ಫೋನಲ್ಲಿ. ಅವ್ರು ಹೇಳ್ತಾರೆ, ಬಿಡಿ ಸರ್, ಇನ್ನೂ 1 ತಿಂಗಳ ತನಕ ಟೈಮ್ ಇದೆ, ನಾನು ಕೊಡ್ತೀನಿ ನಿಮಗೆ, ನೀವೇನು ಬೇಕೋ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ, ನೀವು ಬೇಗ ಕೊಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇದೇ ರೀತಿ ನಮಗೆ ಮೊದಲು ಒಂದ್ಸಲ ಹೊಡ್ಸಿರ್ತಾರೆ. ಇದೇ ಅಂಬೇಡ್ಕರ್ ಕಾರ್ಯಕ್ರಮ ಮಾಡಬೇಕು ಅಂತ ನಾವು 2024ನೇ ಸಾಲಿನಲ್ಲಿ ಕೊಟ್ಟಾಗ ನಮ್ಮ ಅರ್ಜಿ ತಗೊಂಡು, ಇಲ್ಲ MLA ಅವರು ಶಿಫಾರಸು ಮಾಡಿದ್ದಾರೆ, ನಾವು ಬೇರೆಯವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಯಾರು ಲೋಪ ಮಾಡಿದಾರೋ ಆ ಗುರುಮೂರ್ತಿ ಅಂತ ಯಾರಿದ್ದಾರೋ ಆಫೀಸ್ ಸ್ಟಾಫ್ ಅವ್ರನ್ನ ವರ್ಗಾವಣೆ ಮಾಡ್ತಾರೆ ನಮ್ಮ ಪ್ರೆಷರಿಂದ. ಆಮೇಲೆ ನೀವೇ ಮಾಡ್ಕೊಳ್ಳಿ ಅಂತ ಆ ಮೈದಾನ ಕೊಡ್ತಾರೆ. ಮತ್ತೊಮ್ಮೆ ಈಗ ನಾವು ಅದೇ ರೀತಿ ಸಂವಿಧಾನ ಸಮರ್ಪಣಾ ಅಂಬೇಡ್ಕರ್ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿ ಅರ್ಜಿ ಸಲ್ಲಿಸಿದಾಗ ಕೊಡ್ತೀನಿ ಅಂತ ಹೇಳಿ ವಿನಾಕಾರಣ ಸತಾಯಿಸಿ ಕೊನೆ ಕ್ಷಣದಲ್ಲಿ ಏನ್ ಮಾಡ್ತಾರೆ ಇವರು, ಇಲ್ಲ ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ, JC ಅವರು ಅಂತ JC ಮೇಲೆ ಹಾಕ್ತಾರೆ. JC ಅವರು ಇವ್ರ ಗಮನಕ್ಕೆ ತದ್ದಿರ ಕೊಟ್ಬಿಡ್ತಾರ, ಕೊಡೋಕ್ಕೆ ಚಾನ್ಸೇ ಇಲ್ಲ. ಇವ್ರಿಗೆ ವಿಚಾರಿಸಿ ಆ ದಿನಾಂಕದಂದು ಯಾರಾದ್ರೂ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಕೇಳಿ ಕೊಡ್ಬೇಕಾಗುತ್ತೆ. ಅದು ಇವ್ರೇನು ಹೇಳ್ತಾರೆ, ಬೇಕಂತ ಹೇಳಿ ಅಷ್ಟು ದಿನ ಸತಾಯಿಸಿ ಇನ್ನು 1 ವಾರ ಯಾವಾಗ ಕೊಡ್ತೀವಿ ಅಂತ ಹೇಳ್ತಾರೆ. ಪೂರ್ವ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಇವರೇ, 1 ವಾರ ಇದ್ದಾಗ ಕೊಡ್ತೀನಿ ಅಂತ ಹೇಳೋದು ಇವ್ರೆ. ಇದಕ್ಕೆ ಹೊಣೆ ಯಾರು? ಸೊ ಆದ್ರಿಂದ ನಾವು ಕೇಳ್ತಾ ಇದ್ದೀವಿ, ಇದರಲ್ಲಿ ಲೋಪಗಳು ಯಾವ್ದಾಗಿದೆಯೋ, ಕಾರ್ಯಪಾಲಕ ಅಭಿಯಂತರದಾಗಿದೆಯೋ, ಸಹಾಯಕ ಅಭಿಯಂತರದಾಗಿದೆಯೋ, ಅಥವಾ ಜಾಯಿಂಟ್ ಕಮಿಷನರ್ದಾಗಿದೆಯೋ ನಮ್ಗೆ ಗೊತ್ತಿಲ್ಲ. ನ್ಯಾಯ ಕೊಡಿಸ್ಬೇಕು. ಈಗ ಹೇಳ್ತಾ ಇದ್ದೀವಿ, ಈಗ ಸಾಂಕೇತಿಕವಾಗಿ ಇದೇನು ಮಾಡ್ತಾ ಇದ್ದೀವಿ, ನಾಳೆ ಎಲ್ಲ ದಲಿತ ಸಂಘಟನೆಗಳನ್ನ ಇವ್ರು ಮಾಡಿರೋ ಅನ್ಯಾಯ ವಿರುದ್ಧ ಎಲ್ಲರೂ ಒಂದು 500 ಜನ ಸೇರಿಸಿ ಇಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ, ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಅದರಿಂದ ನೀವು ಯಾವಾಗಲೂ ದಲಿತರನ್ನ ಇದನ್ನ ವಂಚಿಸ್ತಾ ಇರ್ತೀರಾ. ಈ ವಂಚಿಸೋದ್ರಲ್ಲಿ ಕಾರ್ಯ ಆಗಿದೆ. ನೀವು ಆ ಮೈದಾನ ಏನು ನಾವು ಕೇಳಿದ್ದೀವಿ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ, ಸಂವಿಧಾನ ಸಮರ್ಪಣಾ ಕಾರ್ಯಕ್ರಮಕ್ಕೆ, ಅದು ಕೊಳ್ಳಬೇಕು. ಈಗ ಹೇಳ್ತಾರೆ ಕಬಡ್ಡಿ ಗ್ರೌಂಡ್ನ ವಾಲಿಬಾಲ್ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದು ನಿಯಮಗಳ ಉಲ್ಲಂಘನೆ. ಏನಕ್ಕೆ ಅಂದರೆ, ಯಾವುದೇ ಕಬಡ್ಡಿ ಮೈದಾನದಲ್ಲಿ ಕೋಲುಗಳು ವಾಲಿಬಾಲ್ ಅಂದರೆ ಕೋಲುಗಳು ನೆಡಬೇಕು, ಗುಂಡಿ ಆಗಿರಬೇಕು, ಕೋಲುಗಳು ಬಿಡಬೇಕು. ಆದರೆ ಕಬಡ್ಡಿ ಮೈದಾನದಲ್ಲಿ ನೀವು ವಾಲಿಬಾಲ್ ಕೊಡೋದು ಯಾವ ನ್ಯಾಯ? ಆ ಕಬಡ್ಡಿ ವಾಲಿಬಾಲ್ ಮೈದಾನಕ್ಕೆ ಸುಮಾರಿದೆ. ರಾಣಿ ಚೆನ್ನಮ್ಮ ಇದೆ, MES ಗ್ರೌಂಡ್ ಇದೆ, JP ನಗರದಲ್ಲಿದೆ, ವಾಲಿಬಾಲ್ ಕೋರ್ಟ್ಗಳಿದೆ. ಆದರೆ ದುರುದ್ದೇಶದಿಂದ ನೀವು ಹೇಳ್ತೀರಾ, ಇಲ್ಲ ನಮ್ಗೆ ಇಲ್ಲೇ ಬೇಕು, ಬೇರೆಯವ್ರು 3 ದಿನ ವಾಲಿಬಾಲ್ ಕೇಳ್ಬಿಟ್ಟಿದ್ದಾರೆ, ಅವ್ರಿಗೆ ಕೊಡ್ತೀವಿ ಅಂತೀರಾ. ಅವ್ರಿಗೆ ಬೇರೆ ಕೊಡಿ. ನಾವು ಮಾಡೋದು ಅಂಬೇಡ್ಕರ್ ಕಾರ್ಯಕ್ರಮ, ಸಂವಿಧಾನ ಸಮರ್ಪಣಾ ಕಾರ್ಯಕ್ರಮ. ಇದಕ್ಕೆ ನೀವು ಕೊಟ್ಟಿಲ್ಲ ಅಂದರೆ ನಿಮ್ಮ ದುರುದ್ದೇಶ ಏನು? ಮತ್ತೆ ನೀವು ಹೇಳ್ತೀರಾ, ಮೊದಲಿಂದನೂ ನೀವು ಹೀಗೆ ಮಾಡ್ತೀರಾ. ಎಲ್ಲ ಒಂದು ನಾವು ಭದ್ರತಾ ಠೇವಣಿ ಇಡ್ತೀವಿ. ಆ ಠೇವಣಿ ಇಟ್ಟಾಗ ಕಾರ್ಯಕ್ರಮ ಮುಗಿದ ಮೇಲೆ ಠೇವಣಿ ಕಾಸು ಕೊಡಬೇಕಾದ್ರೆ ಲಂಚ ಕೊಡ್ತೀರಾ, ಆ DDಗಳು ವಾಪಸ್ ಕೊಡೋಲ್ಲ. ಅದೇ ರೀತಿ ನೀವೇ ಬೇಕಂತಾನೆ ಅದಕ್ಕೆ ಏನು ಬೇಕೋ ನಾವು ಹೇಳಿದ್ರು ಸಹ ನೀವು ಬೇಕಂತಾನೆ ಸತಾಯಿಸಿ ವಿನಾಕಾರಣ ವಿಳಂಬ ಮಾಡಿ ನೀವು ಹೇಳ್ತೀರಾ, ಇಲ್ಲ ಬೇರೆಯವ್ರು ಕೇಳ್ತಾ ಇದ್ದಾರೆ ನಿಮ್ಮ ಡೇಟ್ಗೆ ಅಂತ ಹೇಳ್ತೀರಾ. ಆವಾಗ ನೀವು